ಹಿರಣ್ಯಕಶಿಪು ಹಿರಣ್ಯಾಕ್ಷ ಇವರಿಬ್ಬರೂ ಕೂಡ ದಿತಿದೇವಿಯ ಮಕ್ಕಳೇ. ಇವರ ಕಥೆಯನ್ನು ಇಲ್ಲಿ ಒಂದೇ ವಾಕ್ಯದಲ್ಲಿ ಹೇಳಿಬಿಡ್ತಾರೆ. ನರಸಿಂಹನಾಗಿ ಭಗವಂತ ಹಿರಣ್ಯಕಶಿಪುವಿನ ಸಂಹಾರ ಮಾಡ್ತಾನೆ, ವರಾಹನಾಗಿ ಹಿರಣ್ಯಾಕ್ಷನ ಸಂಹಾರ ಮಾಡ್ತಾನೆ, ಒಂದೇ ಮಾತಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಹೊಸದೊಂದು ವಿಚಾರ ಏನು ಹೇಳಿರೋದು ಅಂದರೆ, ಹಿರಣ್ಯಕಶಿಪುವಿಗೆ ಆ ಹೆಸರು ಯಾಕೆ ಬಂತು ಅಂತನಿಗೂ ಒಂದು ಕಾರಣವನ್ನು ಇಲ್ಲಿ ಹೇಳ್ತಾರೆ. ದಿತಿದೇವಿ ಯಥಾ ಪ್ರಕಾರ ವ್ರತವನ್ನೆಲ್ಲ ಮಾಡ್ತಾ ಒಂದು ಒಳ್ಳೆಯ ಸಂತಾನವನ್ನು ಪಡೆದುಕೊಳ್ಬೇಕು, ದೇವತೆಗಳನ್ನು ನಾಶ ಮಾಡುವಂತಹ ಸಂತಾನ ಬೇಕು ಅಂತ ಹೇಳಿ ಗರ್ಭಧಾರಣೆಯನ್ನು ಮಾಡಿರ್ತಾಳೆ. ಅವಳಿಗೆ ಪ್ರಸವ ಆಗುವಂತಹ ಸಂದರ್ಭ ಇರುತ್ತೆ. ಅದೇ ಸಂದರ್ಭದಲ್ಲಿ ಇವರೊಂದು ಯಜ್ಞವನ್ನು ನಡೆಸ್ತಾ ಇರ್ತಾರೆ ಕಶ್ಯಪರು. ಆ ಯಜ್ಞ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಅವಳಿಗೆ ಪ್ರಸವ ಆಗುತ್ತೆ. ಪ್ರಸವ ಆದ ಕೂಡಲೇ ಹುಟ್ಟಿದಂತಹ ಆ ವ್ಯಕ್ತಿ ಎದ್ದು ಬರ್ತಾನಂತೆ. ಎದ್ದು ಬಂದು ಹೋತೃಗಳಿಗೆ ಅಂತ ಇಟ್ಟಂತಹ ಒಂದು ಬಂಗಾರದ ಒಳ್ಳೆಯ ಆಸನದ ಮೇಲೆ ಹೋಗಿ ತಾನು ಕೂತ್ಕೊಂಡ್ಬಿಡ್ತಾನೆ. ಹಿರಣ್ಯ ಅಂದರೆ ಬಂಗಾರ, ಕಶಿಪು ಅಂತಂದರೆ ಹಾಸಿಗೆ ಅಥವಾ ಒಂದು ಒಳ್ಳೆ ತುಂಬ ಚೆನ್ನಾಗಿರುವಂತಹ ಒಂದು ಆಸನ ಅಂತ ಹೇಳಿ ಅರ್ಥ. ಒಳ್ಳೆ ಉನ್ನತವಾದಂತಹ ಒಂದು ಆಸನ. ಅದು ಹೋತೃಗಳಿಗೋಸ್ಕರ ಅಂತ ಇಟ್ಟಿರ್ತಾರೆ. ಅಂದರೆ ಯಜ್ಞದಲ್ಲಿ ಭಾಗವಹಿಸುವಂತಹ ಒಬ್ಬರು ಅವರಿಗಿಟ್ಟಂಥದ್ರಲ್ಲಿ ತಾನು ಹೋಗಿ ಕೂತ್ಕೊಳ್ತಾನೆ. ತಾನು ಕೂತ್ಕೊಂಡಿದ್ದಷ್ಟೇ ಅಲ್ಲ, ಕೂತು ಆಖ್ಯಾನ ಪಂಚಮಾನ್ ವೇದಾನ್ಮ, ಅವನು ಎಲ್ಲ ವೇದಗಳನ್ನೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಶುರು ಮಾಡ್ತಾನಂತೆ. ಆಗ ಅಲ್ಲಿದ್ದಂತಹ ಋಷಿಗಳೆಲ್ಲರೂ ಕೂಡ ಅವನಿಗೆ, ಇವನು ಬಂದ ತಕ್ಷಣ ಆ ಹಿರಣ್ಯಕಶಿಪುವಿ ಮೇಲೆ ಕೂತಾದ್ರಿಂದ ಇವನಿಗೆ ಹಿರಣ್ಯಕಶಿಪು ಅನ್ನೋ ಹೆಸರೇ ಉಳ್ಕೊಳ್ಳಿ ಅಂತ ಹೇಳಿ ಆ ಋಷಿಗಳೆಲ್ಲರೂ ಕೂಡ ಹೇಳ್ತಾರೆ. ಹೀಗಾಗಿ ಅವನಿಗೆ ಹಿರಣ್ಯಕಶಿಪು ಅಂತ ಹೇಳಿ ಹೆಸರು ಬರುತ್ತೆ. ಅವನ ಅನುಜನೆ ಹಿರಣ್ಯಾಕ್ಷ. ಈ ಹಿರಣ್ಯಕಶಿಪು ಹಿರಣ್ಯಾಕ್ಷರಿಗೆ ಸಿಂಹಿಕಾ ಅನ್ನುವಂತಹ ಒಬ್ಬಳು ತಂಗಿಯೂ ಕೂಡ ಇರ್ತಾಳೆ. ಈ ಸಿಂಹಿಕೆಯನ್ನು ವಿಪ್ರಚಿತ್ತಿ ಅನ್ನುವಂಥ ಇನ್ನೊಬ್ಬ ದೈತ್ಯರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಈ ಸಿಂಹಿಕೆ ಮತ್ತು ವಿಪ್ರಚಿತ್ತಿ ಇವರಿಬ್ಬರ ಮಗನೇ ರಾಹು. ಯಾವ ರಾಹು ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳ ಪಂಕ್ತಿಯಲ್ಲಿ ಕೂತ್ಕೊಂಡು ಅಮೃತ ಪ್ರಾಶನ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಾನೋ ಅದೇ ರಾಹು, ಮತ್ತು ಯಾವ ರಾಹು ಸೂರ್ಯಚಂದ್ರರನ್ನು ಹಿಡಿತಾನೋ, ಗ್ರಹಣ ಮಾಡ್ತಾನೋ ಆ ರಾಹುವೇ ಈ ಸಂತಾನದಲ್ಲಿ ಮುಂದೆ ಬರುವಂತಹ ವ್ಯಕ್ತಿ. ಹೀಗೆ ಈ ದೈತ್ಯರ ಈ ಸಂತತಿಯನ್ನು ಈ ರೀತಿಯಾಗಿ ನಿರೂಪಣೆ ಮಾಡ್ತಾರೆ. ಇದನ್ನೆಲ್ಲ ನಿರೂಪಣೆ ಮಾಡುವಾಗ ಈ ದೈತ್ಯರು, ದಾನವರು, ನಾಗರು ಅಂತ ಅನೇಕ ವಿಧವಾಗಿ ಇದ್ದಾರೆ. ಅದರಲ್ಲಿ ಇರುವಂಥವರು ಯಕ್ಷರು ಅಂತ ಒಂದು ಪಂಗಡ ಇದೆ. ಆ ಯಕ್ಷರ ಸಂತತಿಯನ್ನೆಲ್ಲ ನಿರೂಪಣೆ ಮಾಡುವಾಗ ಒಬ್ಬ ಯಕ್ಷನ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾರೆ. ಒಂದು ಸಾಮಾನ್ಯವಾಗಿ ನಮಗೆಲ್ಲ ಬುದ್ಧಿ ಹೇಳುವಂತಹ ಮಾತಿನಂತೆ ಇರುವಂಥದ್ದಿದು. ಒಬ್ಬ ಯಕ್ಷ ಇರ್ತಾನೆ. ಈ ಯಕ್ಷರು ಕೂಡ ಸ್ವಲ್ಪ ವಿಕಾರವಾದಂತಹ ಮುಖವನ್ನು ಹೊಂದಿರುವಂಥವರು. ಕೋರೆ ದಾಡಿ ಇರುತ್ತೆ, ಕೋರೆ ಹಲ್ಲು, ರಾಕ್ಷಸರಿಗಿದ್ದಂತೆ ಕೋರೆ ಹಲ್ಲಿರುತ್ತೆ. ನೋಡಲಿಕ್ಕೆ ಅಷ್ಟೊಂದು ಸುಂದರವಾಗಿರುವಂಥದ್ದಲ್ಲ, ಯಾರಿಗೂ ನೋಡಿದ ತಕ್ಷಣ ಆಕರ್ಷಣೆ ಆಗುವಂತಹ ರೂಪ ಯಕ್ಷರಿಗೆ ಇರೋದಿಲ್ಲ. ಆದರೆ ಒಬ್ಬ ಯಕ್ಷ, ಆ ಯಕ್ಷನಿಗೆ ತನಗೆ ಸುಂದರವಾದ ಒಬ್ಬ ಅಪ್ಸರ ಸ್ತ್ರೀ ಬೇಕು ಅಂತ ಅಪೇಕ್ಷೆ ಆಯಿತು. ಆದರೆ ಇವನ ಈ ರೂಪವನ್ನು ಯಾರು ತಾನೇ ಮೆಚ್ಚಿ, ಯಾವ ಅಪ್ಸರೆ ತಾನೇ ಬಂದು ಮದುವೆ ಮಾಡ್ಕೊಳ್ಳಿಕ್ಕೆ ತಯಾರಿರ್ತಾರೆ? ಇವನು ತುಂಬ ವಿಚಾರ ಮಾಡ್ತಾನೆ. ಹಾಗಿದ್ರೆ ನಾನು ಅಪ್ಸರೆಯನ್ನು ಒಬ್ಬಳನ್ನು ಮದುವೆ ಮಾಡಿಕೊಳ್ಬೇಕು ಅಂದರೆ ನಾನು ಸುಂದರವಾಗಿರುವ ಒಂದು ರೂಪವನ್ನು ತಗೊಳ್ಬೇಕು ಅಂತ ಅವನಿಗನಿಸುತ್ತೆ. ಅವರಿಗೆ ಅಂಥ ಒಂದು ಸಾಮರ್ಥ್ಯ ಇರುತ್ತೆ, ಯಕ್ಷರಿಗೆ, ರಾಕ್ಷಸರಿಗೆ, ಇವರಿಗೆಲ್ಲ ಅಂಥ ಒಂದು ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಒಂದು ಸುಂದರವಾಗಿರುವಂಥ ಒಂದು ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಈ ಅಪ್ಸರೆಯರೆಲ್ಲರೂ ಇರುವಂತಹ ಸ್ಥಳಕ್ಕೆ ಹೋಗ್ತಾನೆ. ಹೋಗಿ ಅಲ್ಲಿ ಪಂಚಸ್ಥೂಲ ಅನ್ನುವಂತಹ ಒಬ್ಬ ಅಪ್ಸರೆಯನ್ನು ತಾನು ಮೆಚ್ತಾನೆ. ಅವಳು ಕೂಡ ಇವನ ಸೌಂದರ್ಯವನ್ನು ನೋಡಿ ಮೆಚ್ತಾಳೆ. ಇಬ್ಬರು ಮದುವೆಯನ್ನೇ ಮಾಡಿಕೊಳ್ತಾರೆ. ಅವನು ತನ್ನ ನಿಜವಾದ ಸ್ವರೂಪ ಏನಿದೆ, ತಾನು ಯಕ್ಷ ಉಗ್ರವಾದ ರೂಪ ಏನಿದೆ ಅದನ್ನು ಮುಚ್ಚೇ ಇಟ್ಟಿರ್ತಾನೆ. ಅದನ್ನು ಗೊತ್ತೇ ಆಗದೆ ಇರುವಂತೆ ಇನ್ನೊಂದು ವೇಷದಲ್ಲೇ ಯಾವಾಗಲೂ ಹಾಗೇ ಇರ್ತಾನವನು. ಅವರಿಬ್ಬರು ಸಂತೋಷವಾಗಿ ಇರ್ತಾರೆ. ಕೊನೆಗೆ ಅವರಿಗೆ ಒಂದು ಮಗು ಹುಟ್ಟುತ್ತೆ. ಒಂದು ಮಗು ಹುಟ್ಟಿದಾಗ ನೋಡಲಿಕ್ಕೆ ಆ ಮಗು ತುಂಬ ಸುಂದರವಾಗಿರುತ್ತೆ. ಯಾಕೆಂದರೆ ಮಾತ್ರಾನುರೂಪೋ ರೂಪೇಣ ಪಿತೃವೀರ್ಯೇಣ ಜಾಯತೆ, ತಾಯಿಯ ಸೌಂದರ್ಯ ಬಂದಿರುತ್ತೆ, ತಂದೆಯ ಪರಾಕ್ರಮ ಬಂದಿರುತ್ತೆ ಆ ಮಗುವಿಗೆ. ಸರಿ, ಮಗು ಹುಟ್ಟಿದಾಗ ಇವನಿಗೆ ಭಾರಿ ಸಂತೋಷ ಆಗಿಬಿಡುತ್ತಂತೆ ಯಕ್ಷನಿಗೆ. ನಾನು ಒಬ್ಬ ಅಪ್ಸರೆಯಲ್ಲಿ ಒಂದು ಸುಂದರವಾಗಿರುವಂತಹ ಮಗುವನ್ನು ಪಡೆದುಕೊಂಡೆ ಅಂಥೇಳಿ ಭಾರಿ ಸಂತೋಷ ಆಗಿ ಹೋಗಿಬಿಡುತ್ತೆ ಅವನಿಗೆ. ಎಷ್ಟು ಸಂತೋಷ ಆಗುತ್ತೆ ಅಂದರೆ ಆ ಸಂತೋಷ ತಡಿಲಿಕ್ಕೆ ಆಗದೇ ಇದ್ದಾಗ ಅವನ ನಿಜ ರೂಪ ಹೊರಗೆ ಬಂದ್ಬಿಡುತ್ತಂತೆ. ಯಾಕೆ ಅಂದರೆ ಇಲ್ಲಿ ಹೇಳ್ತಾರೆ ಅದನ್ನು, ಸ್ವಭಾವಂ ಪ್ರತಿಪದ್ಯಂತೆ ಬೃಹಂತೋ ಯಕ್ಷ ರಾಕ್ಷಸಾಹ ಮ್ರಿಯಮಾಣ ಪ್ರಸುಪ್ತಾಶ್ಚ ಕ್ರುದ್ಧ ಭೀತ ಪ್ರಹರ್ಷಿತಾ.
ಕೆಲವು ಸಂದರ್ಭಗಳಲ್ಲಿ ಯಕ್ಷರು ರಾಕ್ಷಸರು ಅವರು ತಮ್ಮ ನಿಜ ರೂಪವನ್ನು ಮುಚ್ಚಿಟ್ಕೊಳ್ಳಿಕ್ಕಾಗೋದೇ ಇಲ್ಲ. ಬಹಳ ಸಂತೋಷ ಆದಾಗ, ತುಂಬ ಸಿಟ್ಟು ಬಂದಾಗ, ಮರಣದ ಸಂದರ್ಭದಲ್ಲಿ, ಇಂತಹ ಉದ್ವೇಗ ಒಳಗಾಗುವಂತಹ ಸಂದರ್ಭ ಯಾವುದು ಬಂದರೂ ಕೂಡ ಆಗ ಅವರು ಎಂಥ ವೇಷವನ್ನು ಧಾರಣೆ ಮಾಡಿದರೂ ನಿಜ ರೂಪ ಹೊರಗೆ ಬಂದ್ಬಿಡುತ್ತೆ. ಈ ಪೂತನೆಯ ಸಂಹಾರ ಮಾಡಿದಾಗ, ಶಕಟಾಕ್ಷನ ಸಂಹಾರ ಮಾಡಿದಾಗ ನಾವು ಪುರಾಣದಲ್ಲಿ ವರ್ಣನೆ ಕೇಳ್ತೀವಿ. ಪೂತನೆಯು ಕೂಡ ಸುಂದರವಾದ ರೂಪವನ್ನು ತೆಗೆದುಕೊಂಡು ಬಂದಿದ್ದರೂ ಸತ್ತಾಗ ಅತ್ಯಂತ ಉಗ್ರವಾದ ತನ್ನ ನಿಜ ರೂಪ ಏನಿತ್ತು ಆ ರೂಪದಲ್ಲೇ ಅವಳು ಸಾಯ್ತಾಳೆ. ಶಕಟಾಕ್ಷ ಆ ಶಕಟದಲ್ಲಿ ಬಚ್ಚಿಟ್ಕೊಂಡಿದ್ರೂ ಕೂಡ ಸಾಯುವಾಗ ತನ್ನ ನಿಜ ರೂಪವನ್ನು ಎಲ್ಲರಿಗೂ ಕಾಣುವಂತೆ ಅಭಿವ್ಯಕ್ತಿಗೊಳಿಸಿಯೇ ಸಾಯ್ತಾನೆ ಅಂತ. ಹಾಗೆ ಇಲ್ಲೂ ಕೂಡ ಅಷ್ಟೇ, ರಾವಣನ ವಿಚಾರದಲ್ಲೂ ಅಷ್ಟೇ. ಅವನು ಸಿಟ್ಟಾದಾಗ 10 ತಲೆಗಳು ಅವನಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತಂತೆ. ಯಾವಾಗಲೂ ಅವನಿಗೆ 10 ತಲೆ ಕಾಣಿಸ್ತಾ ಇರಲಿಲ್ಲ. ಅವನು ಸಿಟ್ಟಾದರೆ ಸಾಕು, ಅಥವಾ ಯುದ್ಧ ಮಾಡೋ ಸಂದರ್ಭದಲ್ಲಿ ಅವನಿಗೆ 10 ತಲೆಗಳು ಬರ್ತಾ ಇತ್ತು ಅಂತ. ನಿಜ ಸ್ವರೂಪ ಹಾಗೆ ಅಭಿವ್ಯಕ್ತ ಆಗಿಬಿಡುತ್ತೆ. ಕೊನೆಗೆ ಅವಳಿಗೆ ಬೇಜಾರಾಗುತ್ತೆ. ಈ ಥರ ಸೌಂದರ್ಯವನ್ನು, ತನ್ನ ನಿಜ ಸೌಂದರ್ಯವನ್ನು ಕೃತಕವಾಗಿ ಮಾಡಿ ತೋರಿಸಿದ್ದ, ನಿಜ ರೂಪವನ್ನು ಮುಚ್ಚಿಟ್ಟಿದ್ದ ಅಂಥೇಳಿ ಸಿಟ್ಟು ಮಾಡಿಕೊಂಡು ಅವಳು ಹೋಗ್ತಾಳೆ. ಕೊನೆಗೆ ಅವನು ಮಗ ತಾನು ತಾಯಿಗೆ ಹೋಗಿ ಸಮಾಧಾನ ಪಡಿಸ್ತಾನೆ. ಬೇರೆ ಅಪ್ಸರೆಯರೆಲ್ಲರೂ ಕೂಡ ಹೇಳ್ತಾರೆ, ನಿನ್ನ ಪತಿಯಂತ ಸ್ವೀಕಾರ ಮಾಡಿದ್ಯಾ, ನೀವು ಅವನ ಜೊತೆಗೆ ಹೋಗಬೇಕು ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳಿ. ಹೀಗೆ ಇದೊಂದು ಮಧ್ಯದಲ್ಲಿ ಈ ಯಕ್ಷರ ಒಂದು ವಿಚಿತ್ರವಾದ ಒಂದು ಪ್ರಸಂಗವನ್ನು ನಿರೂಪಣೆ ಮಾಡೋದನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಇನ್ನು ಇದನ್ನೆಲ್ಲ ನಿರೂಪಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಪಿತೃದೇವತೆಗಳು ಎಂದರೆ ಯಾರು, ಈ ಪಿತೃದೇವತೆಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನು ಕೇಳಬೇಕು ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾರೆ. ದೇವತೆಗಳಲ್ಲಿ ಅನೇಕ ವಿಭಾಗಗಳಿರುತ್ತೆ. ಅದರಲ್ಲಿ ಒಂದು ವಿಭಾಗ ಇರೋದು ಪಿತೃದೇವತೆಗಳು ಅಂತ ಹೇಳಿ. ಪಿತೃದೇವತೆಗಳಂದರೆ ಯಾರು, ಅವರು ಯಾಕೆ ಪೂಜ್ಯರು, ಯಾವ ಸಂದರ್ಭದಲ್ಲಿ ನಾವು ಅವರನ್ನು ಪೂಜಿಸ್ತೀವಿ, ಈ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಬಯಸ್ತಾರವರು. ಮತ್ತು ಅವರಿಗೆ ಪಿತೃದೇವತೆಗಳ ಹೆಸರು ಯಾಕೆ, ಪಿತೃ ಅನ್ನುವಂತಹ, ಪಿತೃ ಅಂದರೆ ತಂದೆ ಅಂತ ಅರ್ಥ, ಆ ಹೆಸರು ಬರಲಿಕ್ಕೆ ಕಾರಣ ಏನು, ಇದನ್ನು ಪ್ರಶ್ನೆ ಮಾಡಿದಾಗ ಅದಕ್ಕೆ ಅವರು ಪಿತೃದೇವತೆಗಳು ಅಂದರೆ ಯಾರು ಅಂತ ಹೇಳಿ ವಿವರಣೆ ಕೊಡ್ತಾ ಹೋಗ್ತಾರೆ. ಚತುರ್ಮುಖ ಬ್ರಹ್ಮದೇವರು ದೇವತೆಗಳೆಲ್ಲರನ್ನೂ ಕೂಡ ಸೃಷ್ಟಿ ಮಾಡ್ತಾರೆ. ದೇವತೆಗಳನ್ನು ಸೃಷ್ಟಿ ಮಾಡಿ ನೀವು ನಿಮ್ಮ ಹಿರಿಯರನ್ನು, ಅಂದರೆ ನಿಮ್ಮ ಸೃಷ್ಟಿಕರ್ತನಾಗಿರುವಂತಹ ನನ್ನನ್ನು ಮತ್ತು ಭಗವಂತನನ್ನು ಆರಾಧಿಸುತ್ತಾ ನಿಮ್ಮ ಕರ್ತವ್ಯ ಏನಿದೆಯೋ ಅದನ್ನು ನೀವು ಮಾಡಬೇಕು ಅಂಥೇಳಿ ಅಪ್ಪಣೆಯನ್ನು ಮಾಡಿರ್ತಾರೆ. ಆದರೆ ಅವರೆಲ್ಲರೂ ದೇವತೆಗಳು ತಮ್ಮ ಸೃಷ್ಟಿಕರ್ತನಾಗಿರುವಂತಹ ಚತುರ್ಮುಖ ಬ್ರಹ್ಮನನ್ನೇ ಮರೆತು ಬಿಡ್ತಾರೆ. ಯಾವಾಗ ಅದನ್ನು ಮರಿತಾರೋ ಆಗ ಚತುರ್ಮುಖ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ. ನೀವೆಲ್ಲರೂ ಕೂಡ ಮೂಢರಾಗಿರಿ, ಮೂಢ ನಷ್ಟ ಸಂಜ್ಞಾ ಭವಿಷ್ಯತ, ನೀವು ಜ್ಞಾನರಹಿತರಾಗಿರಿ ಅಂತ ಶಾಪವನ್ನು ಕೊಡ್ತಾರೆ. ಈ ರೀತಿಯಾಗಿ ಶಾಪವನ್ನು ಕೊಟ್ಟರೆ ಅದರ ಪರಿಣಾಮ ಲೋಕದ ಮೇಲೂ ಕೂಡ ಆಗತ್ತೆ. ಯಾಕೆ, ದೇವತೆಗಳೇ ತಾನು ನಮ್ಮ ಕೈಲಿ ನಿಂತು ಕೆಲಸ ಮಾಡಿಸೋವಂಥವ್ರು. ನಮ್ಮಲ್ಲಿ ಒಳಗೆ ಇದ್ದು ದೇವತೆಗಳೇ ಪ್ರೇರಣೆ ಮಾಡಿದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ. ಅಂತಹ ದೇವತೆಗಳಿಗೆ ಮೌಢ್ಯ ಬಂತು ಅಂತಂದರೆ ಈ ಜಗತ್ತಿನ ಗತಿ ಏನು? ಈಗ ಗಾಡಿ ಓಡಿಸುವಂತಹ ಡ್ರೈವರು ಚೆನ್ನಾಗಿದ್ದರೆ ಮಾತ್ರ ಗಾಡಿ ಚೆನ್ನಾಗಿ ಹೋಗುತ್ತೆ. ಆ ಡ್ರೈವರೇ ಅವನೇ ಅವ್ಯವಸ್ಥಿತವಾಗಿದ್ದ ಅಂತಾದರೆ ಸರಿಯಾಗಿ ಪ್ರಯಾಣ ಆಗೋದಿಲ್ಲ. ಹಾಗೆ ಲೋಕ ಎಲ್ಲ ನಡೆಯೋದೇ ದೇವತೆಗಳಿಂದ. ಆ ದೇವತೆಗಳಿಗೆ ಹೀಗೆ ಮೌಢ್ಯ ಅನ್ನೋದು ಪ್ರಾಪ್ತವಾಗಿಬಿಡ್ತು. ಆಗ ದೇವತೆಗಳಿಗೆ ಆತಂಕ ಆಗಲಿಕ್ಕೆ ಶುರುವಾಯಿತು. ದೇವತೆಗಳೆಲ್ಲ ಹೋಗಿ ಕ್ಷಮೆಯನ್ನು ಕೇಳ್ತಾರೆ ಚತುರ್ಮುಖ ಬ್ರಹ್ಮನಲ್ಲಿ. ಆಗ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ನೀವು ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೇಬೇಕು. ಪ್ರಾಯಶ್ಚಿತ್ತ ಇಲ್ಲದೆ ಪಾಪದ ಪರಿಹಾರ ಇಲ್ಲ. ಆದರೆ ಆ ಪ್ರಾಯಶ್ಚಿತ್ತ ಏನು ಅಂತ ನಿಮಗೆ ಗೊತ್ತಾಗಬೇಕು. ಯಾಕೆಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಮೌಢ್ಯ ಬರಲಿ ಅಂತ ಶಾಪ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಪ್ರಾಯಶ್ಚಿತ್ತ ಯಾವುದು ಅಂತ ಹೇಳಿ ದೇವತೆಗಳಿಗೆ. ಅದಕ್ಕೆ ಹೇಳ್ತಾರೆ, ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳ ಹತ್ರ ಹೋಗಿ ಪ್ರಾಯಶ್ಚಿತ್ತ ಏನು ಅಂತ ತಿಳ್ಕೊಳ್ಳಿ ಅಂತ. ಅಂದರೆ ಯಾವತ್ತೂ ಹೇಗೆ ಶಿಕ್ಷೆಯನ್ನು ಕೊಡ್ತಾರೆ ಅಂದರೆ, ದೊಡ್ಡವರ ಮಾತು ಕೇಳದೇ ಇರೋದ್ರಿಂದಾಗಿ ತಮಗಿಂತ ಚಿಕ್ಕವರಿಂದ ಬುದ್ಧಿಯನ್ನು ಕೇಳುವಂತಹ ಪ್ರಸಂಗ ಬರುತ್ತೆ. ಹೀಗೆ ದೇವರು ಮಾಡ್ತಾನೆ, ದೊಡ್ಡವರನ್ನು ಮರೆತ ಸಂದರ್ಭದಲ್ಲಿ ಹೀಗೆ ಮಾಡ್ತಾನೆ. ಇವರೆಲ್ಲರೂ ಕೂಡ ಚತುರ್ಮುಖ ಬ್ರಹ್ಮದೇವರ ನಿರ್ದೇಶನದಂತೆ ಹೊರಡ್ತಾರೆ. ತಮ್ಮ ದೇವತೆಗಳೆಲ್ಲರೂ ತಮ್ಮ ಮಕ್ಕಳ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋಗಿ ಕೇಳ್ತಾರೆ, ಏನು ಪ್ರಾಯಶ್ಚಿತ್ತ ಏನು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ರಾಯಶ್ಚಿತ್ತ 3 ಥರ ಇರುತ್ತೆ. ಪ್ರಾಯಶ್ಚಿತ್ತಾನಿ ಧರ್ಮಜ್ಞ ವಾಂಗ್ಮನಃ ಕರ್ಮಜಾನಿತು. 3 ಕಾಯಿಕವಾದ, ವಾಚನಿಕವಾದ, ಮಾನಸಿಕವಾದ 3 ವಿಧವಾದ ಪ್ರಾಯಶ್ಚಿತ್ತಗಳಿರುತ್ತೆ. ಅದೆಲ್ಲನೂ ಕೂಡ ನೀವು ಮಾಡಬೇಕು. ನೀವೆಲ್ಲರೂ ಕೂಡ ಪ್ರಾಯಶ್ಚಿತ್ತ ಅನುಷ್ಠಾನ ಮಾಡಿ ಅಂತ 3 ರೀತಿಯ ಪ್ರಾಯಶ್ಚಿತ್ತವನ್ನು ಅವರು ಉಪದೇಶ ಮಾಡ್ತಾರೆ.
ಉಪದೇಶ ಮಾಡಿ ಅವ್ರನ್ನ ಕಳಿಸ್ಕೊಡ್ಬೇಕಲ್ವ. ಇನ್ನು ದೇವತೆಗಳು ಹೊರಡಬೇಕು. ಹೊರಡೋ ಸಂದರ್ಭದಲ್ಲಿ ಮಕ್ಕಳೇ ಹೋಗಿ ಬನ್ನಿ ಅಂತ ಇವರೇ ಹೇಳಿಬಿಡ್ತಾರೆ. ಯಾರು? ಮಕ್ಕಳು. ದೇವತೆಗಳ ಮಕ್ಕಳೇ ತಮ್ಮ ಪಿತೃಗಳಾಗಿರುವಂತಹ ದೇವತೆಗಳಿಗೆ ಮಕ್ಕಳೇ ಅಂತ ಸಂಬೋಧನೆ ಮಾಡ್ತಾರೆ. ಮಕ್ಕಳೇ ಹೋಗಿ ಬನ್ನಿ. ಈ ಮಕ್ಕಳೇ ಅನ್ನೋ ಶಬ್ದವನ್ನು ಯಾರಿಗೆ ನಾವು ಉಪಯೋಗಿಸ್ತೀವಿ? ನಮಗಿಂತ ಚಿಕ್ಕವರು, ನಮ್ಮಲ್ಲಿ ಪಾಠ ಕೇಳಕ್ಕೆ ಬರುವಂಥವರು, ಅಂಥವ್ರನ್ನ ಮಕ್ಕಳೇ, ಮಗು ಅಂತ ಈ ಥರ ಕರಿತೀವಿ ನಾವು. ಆದರೆ ದೇವತೆಗಳ ಮಕ್ಕಳೇ ತಮ್ಮ ತಂದೆಯಂದ್ರನ್ನ ಮಕ್ಕಳೇ ಹೋಗಿ ಬನ್ನಿ ನೀವು ಅಂತ ಹೇಳಿ ಕರೆದಾಗ ದೇವತೆಗಳಿಗೆ ತುಂಬ ಬೇಸರ ಆಗುತ್ತಂತೆ. ನಮ್ಮ ಮಕ್ಕಳಿಂದ ಮಕ್ಕಳೇ ಅಂತ ನಾವು ಕರೆಸ್ಕೊಳ್ಳುವಂತಹ ಪ್ರಸಂಗ ಬಂತಲ್ಲ ಅಂತ ಹೇಳಿ ಹೋಗಿ ಚತುರ್ಮುಖ ಬ್ರಹ್ಮದೇವರಲ್ಲಿ ಈ ಥರ ನಡೀತು, ಅವರು ನಮ್ಮನ್ನೇ ಮಕ್ಕಳೇ ಅಂತ ಸಂಬೋಧನೆ ಮಾಡಿದ್ರಲ್ಲ ಅಂತ ಹೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರೆ, ಅವರೂ ಕೂಡ ಪಿತೃಗಳಾಗಬಹುದು. ಯಾಕೆ ಅಂತಂದರೆ ಪಿತೃ ಅಂತಂದರೆ ಜನ್ಮವನ್ನು ಕೊಟ್ಟಂಥವನು ಮಾತ್ರ ಪಿತೃ ಅಂತ ಆಗೋದಿಲ್ಲ, ಜ್ಞಾನವನ್ನು ಕೊಟ್ಟವನು ಕೂಡ ಪಿತೃ ಅಂತಲೇ ಕರೆಸ್ಕೊಳ್ತಾನೆ, ಅವರೂ ಕೂಡ ತಂದೆ ಅಂತಲೇ ಆಗ್ತಾರೆ. ಹಾಗಾಗಿ ನಿಮಗೆ ಜ್ಞಾನವನ್ನು ಕೊಟ್ಟರು, ಪ್ರಾಯಶ್ಚಿತ್ತವನ್ನು ತಿಳಿಸಿಕೊಟ್ರು, ಹಾಗಾಗಿ ಆ ಅರ್ಥದಲ್ಲಿ ಅವರು ನಿಮಗೆ ತಂದೆ ಆಗಿರೋದ್ರಿಂದಾಗಿ ಮಕ್ಕಳೇ ಅಂತ ನಿಮ್ಮನ್ನು ಸಂಬೋಧನೆ ಮಾಡಿ ತಪ್ಪೇನಲ್ಲ ಅಂತ ಹೇಳಿ ಹೀಗೆ ಸಮಾಧಾನ ಮಾಡಿ ಕಳಿಸ್ತಾರೆ. ಆಗ ದೇವತೆಗಳೆಲ್ಲ ವಾಪಸ್ ಇವ್ರ ಹತ್ರ ಬರ್ತಾರಂತೆ. ಬಂದು ಹೇಳ್ತಾರೆ, ಯೂಯಂ ವೈ ಪಿತರೋಸ್ಮಾಕಂ ಏವಯಂ ಪ್ರತಿಬೋಧಿತಾ, ನೀವೇ ನಮಗೆ ಪಿತೃಗಳು, ಯಾಕೆ ನಮಗೆ ಬುದ್ಧಿಯನ್ನು ತಂದು ಕೊಟ್ರಿ ನೀವು, ಹಾಗಾಗಿ ಇನ್ಮೇಲೆ ಜಗತ್ತಿನಲ್ಲಿ ನೀವು ಪಿತೃದೇವತೆಗಳು ಅಂತ ಪ್ರಸಿದ್ಧರಾಗ್ರಿ. ಮಕ್ಕಳಾಗಿದ್ದು ಪಿತೃಗಳಂತೆ ವರ್ತಿಸಿದ್ರು, ಅವರು ಪಿತೃಗಳಾದರು, ಹಾಗಾಗಿ ಪಿತೃದೇವತೆಗಳು. ಈ ಎಲ್ಲರೂ ಕೂಡ ಪಿತೃಗಳೇ, ಎಲ್ಲ ದೇವತೆಗಳು ಪಿತೃಗಳೇ ಆಗಿರುತ್ತಾರೆ, ಎಲ್ಲರನ್ನೂ ಪಿತೃದೇವತೆಗಳು ಅಂತ ಕರೆಯೋದಿಲ್ಲ. ಇವ್ರನ್ನ ಮಾತ್ರ ಸ್ಪೆಷಲ್ಲಾಗಿ ಪಿತೃದೇವತೆಗಳು ಅಂತ ಕರೀಲಿಕ್ಕೆ ಕಾರಣ ಏನು? ಮಕ್ಕಳಾಗಿದ್ದು ಪಿತೃಗಳು ಮಾಡುವಂತಹ ಕೆಲಸವನ್ನು ಮಾಡಿದ್ರು, ಅವರು ಜ್ಞಾನದಾನವನ್ನು ಮಾಡಿದರು, ಹಾಗಾಗಿ ಪಿತೃದೇವತೆಗಳು ಅಂತಲೇ ನೀವು ಪ್ರಸಿದ್ಧಿಗೆ ಬರ್ತೀರಿ.